ಬಾಗಲಕೋಟೆಯಲ್ಲಿ ರಂಗೇರ್ತಾ ಇದೆ ಉಪಚುನಾವಣೆಯ ಸಮರ. ಯುಗಾದಿ ಹಬ್ಬದ ದಿನವೇ ಬಿಜೆಪಿ ಅಭ್ಯರ್ಥಿಯ ಘೋಷಣೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಟಿವಿ5ಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ಚುನಾವಣೆ ಸಿದ್ಧತೆ ಹಾಗೂ ಸಂಘಟನೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಕ್ಷ ಬಿಟ್ಟು ಹೋದವರನ್ನ ವಾಪಸ್ ಕರೆತರುವ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ SC/ST ಸಮುದಾಯದವರು ಈ ಬಾರಿ ಬಿಜೆಪಿ ಪರ ನಿಲ್ತಾರೆ. ಕಾಂಗ್ರೆಸ್ ದುರಾಡಳಿತವನ್ನ ಜನರ ಮುಂದೆ ಇಡ್ತಾ ಇದ್ದೀವಿ. 2028ರ ಎಲೆಕ್ಷನ್ ನಮಗೆ ಫೈನಲ್ ಇದ್ದಂಗೆ ಅಂತ ಚರಂತಿಮಠ ಹೇಳ್ತಾ ಇರೋದು. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಸ್ಕೃತಿಯಂತೆ ಹೊಸ ವರ್ಷಕ್ಕೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆಯಿಂದ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಸದ್ಯ ಯಾವ ರೀತಿ ಪ್ರಿಪರೇಷನ್ ಆಗಿದೆ ಸರ್, ಏನು ಹೇಳಕ್ಕೆ? ಎಲ್ಲರಿಗೂ ಯುಗಾದಿ ಶುಭಾಶಯಗಳನ್ನು ಹೇಳ್ತೇನೆ. ಇವತ್ತು ಯುಗಾದಿಯಂದು ಅಭ್ಯರ್ಥಿಯ ಘೋಷಣೆ ಮಾಡಿದ್ದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 319 ಬೂತ್ಗಳಲ್ಲಿಯೂ ಕೂಡ ಎಲ್ಲ ತಯಾರಿಯಾಗಿದೆ. BLA2 ಬೂತ್ ಅಧ್ಯಕ್ಷರು ಮನೆ ಮನೆಗೆ ಪ್ರಚಾರ ಈಗಾಗಲೇ ಮುಗಿದಿದೆ. ಇನ್ನು ಮತ್ತೆ 23ನೇ ತಾರೀಕು ನಾಮಪತ್ರ ಸಲ್ಲಿಸೋದರ ಮುಖಾಂತರ ಎಲ್ಲ ಕಡೆ ಹಳ್ಳಿ, ಗ್ರಾಮಾಂತರ ಪ್ರದೇಶ, ನಗರದಲ್ಲಿ ಪ್ರಚಾರ ಕಾರ್ಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾರೆ. ಸರಿ, ಉಚ್ಚಾಟಿತ ಆದವ್ರನ್ನ ವಾಪಸ್ ಕರಬೇಕು ಅನ್ನೋದು, ಅದರ ಜೊತೆಗೆ ಮತ್ತು ಹಿಂದೂ ಒಂದು ಅಜೆಂಡಾ ಇರತಕ್ಕಂಥ ಕ್ಷೇತ್ರದಲ್ಲಿ ಯಾವೆಲ್ಲ ಒಂದಿಷ್ಟು ಬೆಳವಣಿಗೆಗಳನ್ನು ಈ ಹಿಂದೆ ನೋಡೋದಾದರೆ ಏನು ಹೇಳ ಇಷ್ಟ? ಉಚ್ಚಾಟಿತರಾದವ್ರನ್ನ ಅವರು ಬಂದು ತಮ್ಮ ತಪ್ಪನ್ನು ತಿದ್ದಿಕೊಂಡು ಪಕ್ಷಕ್ಕೆ ವಾಪಸ್ ಬರೋದಿದ್ದರೆ ಅದನ್ನು ಕರೆತರುವಂಥ ಜವಾಬ್ದಾರಿಯನ್ನು ನಮ್ಮ ಹಿಂದಿನ MLC ಆಗಿರುವಂಥ ಶಾಪುರ್ ಅವರಿಗೆ, ಹಿಂದಿನ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರಿಗೆ ರಾಜ್ಯದ ಅಧ್ಯಕ್ಷರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ನೋಡಬೇಕು. ಹಿಂದುತ್ವ ಒಟ್ಟಾರೆ ಇಲ್ಲಿ ಗೆಲ್ಲಬೇಕು. BJP ಹಿಂದುತ್ವ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು, ಹಿರಿಯರು, ಕಿರಿಯರು, ಮಹಿಳೆಯರು, ಯುವಕರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈಗ ಉಚ್ಚಾಟಿತ ಆಗಿರ್ತಕ್ಕಂಥ ಫೈರ್ ಬ್ರ್ಯಾಂಡ್ ಅಂದರೆ ಯತ್ನಾಳ್ ಅವರು ಬರ್ತೀನಿ ಅನ್ನುವಂಥದ್ದು ಒಂದು ಕಡೆ ಆಶ್ವಾಸನೆ ಕೊಟ್ಟಿದ್ರೆ, ಅವ್ರು ಕರೆದ್ರೆ ಬರ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಬರ್ತೀವಿ ಅಂತ ಹೇಳಿಲ್ಲ ಅವರು. ವೀರಣ್ಣ ಚರಂತಿಮಠರು ಚುನಾವಣೆಗೆ ನಾನು ಒಬ್ಬನೇ ಬಂದು ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಕೆಲಸ ಅವರು ಮಾಡ್ತಾರೆ. ಸರ್, ಈ ಕೊನೆಯದಾಗಿ ಒಂದಿಷ್ಟು SC ಮೀಸಲಾತಿಯಲ್ಲಿ ಸಾಕಷ್ಟು ಗೊಂದಲ ಇರೋದ್ರಿಂದ ಕಳೆದ ಚುನಾವಣೆಯಲ್ಲಿ ಒಂದಿಷ್ಟು ಹಿನ್ನಡೆಯಾಗಿತ್ತು ಏನು SC ಮೀಸಲಾತಿಯಲ್ಲಿ. ಹೀಗೆ ನಾವೆಲ್ಲ ಸರಿ ಮಾಡಿದ್ವಿ. ಅದನ್ನು ಅವ್ರಿಗೆ ತಲುಪಿಸೋದಕ್ಕೆ ಸಮಯ ಇರಲಿಲ್ಲ. ಈಗ ಅದನ್ನೆಲ್ಲ ಸರಿ ಮಾಡ್ತೀವಿ ಅಂಥೇಳಿ ಅವರಿಗೆ ಮೂಗಿಗೆ ತುಪ್ಪ ಹಚ್ಚಿದ್ದಾರೆ ಕಾಂಗ್ರೆಸ್ನವರು. ಅದರಿಂದ ಯಾವುದೇ ಉಪಯೋಗ ಆಗಿಲ್ಲ. ಹಳೆ ರಿಸರ್ವೇಷನನ್ನು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ದಲಿತರಿಗೆ ಮಾಡುವಂಥ ಅನ್ಯಾಯ ಅಂತ ನಾನು ಭಾವಿಸ್ತೇನೆ. ನಾಮಪತ್ರ ಎಂದು ಸಲ್ಲಿಸ್ತಾ ಇದ್ದೀರಿ? 23ನೇ ತಾರೀಕು ಜಿಲ್ಲೆಯ ಎಲ್ಲ ಮುಖಂಡರು ಬರ್ತಾರೆ. ರಾಜ್ಯದಿಂದನೂ ಅನೇಕ ಮುಖಂಡರು ಭಾಗವಹಿಸ್ತಾರೆ. ಇದು ವೀರಣ್ಣ ಚರಂತಿಮಠ ಅವರು ತಮ್ಮ ಮನದಾಳ ಮಾತುಗಳನ್ನು TV5 ಜೊತೆ ಹಂಚಿಕೊಟ್ಟಿರೋದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ. ಹೆಸರು